ಪೌರಾಯುಕ್ತೆಗೆ ಅಮೃತ ಗೌಡರಿಗೆ ಬೆದರಿಕೆ ಹಾಕಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಪೌರಾಯುಕ್ತೆಗೆ ಪ್ರಾಣ ಬೆದರಿಕೆ ಇದೆ ಅಂತ ಹೇಳಿ ಎಚ್ಚರಿಕೆಯ ಪತ್ರವನ್ನ ಬರೆಯಲಾಗಿದೆ. ಅನಾಮಧೇಯ ವ್ಯಕ್ತಿಯಿಂದ ಎಚ್ಚರಿಕೆ ಪತ್ರವನ್ನ ಬರೆಯಲಾಗಿದೆ. ಏನಾದ್ರೂ ಅನಾಹುತ ಆಗಬಹುದು ಅಂತ ಹೇಳಿ ಶಂಕಿಸಲಾಗ್ತಾ ಇದೆ. ಶಂಕಿತ ವ್ಯಕ್ತಿಯ ಹೆಸರು ಬರೆದಿರುವಂತಹ ಅನಾಮಧೇಯ ಪ್ರಾಣಾಪಾಯ ಇದೆ, ಜಾಗರೂಕರಾಗಿ ಇರಿ ಅಂತ ಹೇಳಿ ಎಚ್ಚರಿಕೆಯ ಪತ್ರವನ್ನ ಬರೆಯಲಾಗಿದೆ. ಪತ್ರವನ್ನ ಯಾರು ಬರೆದಿದ್ದಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಪತ್ರ ಬಂದ ತಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಪೌರಾಯುಕ್ತೆ ಅಮೃತ ಗೌಡ. ಪ್ರಾಣ ಬೆದರಿಕೆ ಇದೆ ಅಂತ ಹೇಳಿ ಪೌರಾಯುಕ್ತೆ ಅಮೃತ ಗೌಡ ಅವರು ಒಂದು ಕ್ಷಣ ಶಾಕಿಗೊಳಗಾಗಿದ್ದಾರೆ. ಯಾರು ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ, ಪತ್ರದಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಲಾಗಿದೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಪ್ರಾಣ ಬೆದರಿಕೆ ಇದೆ ಅಂತ ಹೇಳಿ ಪೌರಾಯುಕ್ತೆ ಅಮೃತ ಗೌಡ ನಮ್ಮ ಪ್ರತಿನಿಧಿ ರಾಜಪ್ಪ ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ, ಆ ಸಂಭಾಷಣೆಯಲ್ಲಿ ಏನಿದೆ ನೋಡ್ತಾ ಹೋಗೋಣ. ಆಕ್ಚುಲಿ ಅದ್ರಲ್ಲಿ ಫ್ರಮ್ ಅಡ್ರೆಸ್ಸೇ ಇಲ್ಲ, ಬರೀ ಟು ಅಡ್ರೆಸ್ ಮಾತ್ರ ಇದೆ. ಪೋಸ್ಟ್ ಅಲ್ಲಿ ಬಂದಿತ್ತು ಲೆಟರ್. ಓಹೋ, ಏನಂತ ಬರ್ದ ಮೇಡಮ್? ಏನಂತ ಬರ್ದಿದ್ದಾರೆ? ಅಲ್ಲ ಇರ್ಲಿ ಹೇಳಿ, ಕ್ಯಾಶುವಲ್ ಆಗಿ ಕೇಳ್ತೇನೆ ಹೇಳಿ ಮೇಡಮ್, ಫ್ರೆಂಡ್ಲಿ ಆಗಿ ಸುಮ್ಮನಿರಿ ರಾಜಪ್ಪ. ಇರ್ಲಿ ಹೇಳಿ ಮೇಡಮ್, ಪರವಾಗಿಲ್ಲ. ನಾವು ಯಾವ್ದು ರಿವ್ಯೂ ಮಾಡಕ್ ಹೋಗಲ್ಲ, ಹೇಳಿ ಮೇಡಮ್. ಅದೇ ಒಂದ್ ಥ್ರೆಟ್ ತರದ್ದು ಅಂದ್ರೆ ಥ್ರೆಟ್ ಅಲ್ಲ, ಅದ್ ಆಕ್ಚುಲಿ ಅವ್ರು ಯಾರೋ ಒಳ್ಳೆಯವ್ರೆ ಅನ್ಸುತ್ತೆ, ಮೇಡಮ್ ಹುಷಾರಾಗಿರಿ ಹಿಂಗಿಂಗೆ ಅಂತ ಬರ್ದಿದ್ದಾರೆ. ಸ್ವಲ್ಪ ಇವರು ಟಾರ್ಗೆಟ್ ಮಾಡೋ ತರ ಇದಾರೆ ಅಂತ ಅನ್ಬಿಟ್ಟು ಯಾರೋ ಒಬ್ಬರದು ನೇಮ್ ಹಾಕಿದ್ದಾರೆ. ಇವರು ಅವ್ರ ಕಡೆಯವರು ಸಪೋರ್ಟ್ರು ಅವರು ಹಂಗೆ ಅಂತ. ಬಟ್ ಅದೇ ನೀವು ಸ್ವಲ್ಪ ಹುಷಾರಾಗಿರಿ, ನಿಮಗೆ ಥ್ರೆಟ್ ಇದೆ ಅಂತ ಅನ್ಬಿಟ್ಟು ಎಚ್ಚರಿಕೆಯಾಗಿರಿ ಮೇಡಮ್ ಅಂತ ಹೇಳಿದ್ರು. ಅದು ಆಫೀಸಲ್ಲಿ, ನಾನು ಆಫೀಸಲ್ಲೇ ಇದ್ದೆ, ಆಫೀಸಿಗೆ ಬಂತು. ಆಫೀಸಲ್ಲಿ ಹಂಗೆ ಓದ್ತಾ, ಆಕ್ಚುಲಿ ನಾನು ನೋಡಿರ್ಲಿಲ್ಲ ಅದನ್ನ. ಅವ್ರು ಹಿಂಗೆ ನಾನು ಹಿಂಗ್ ನೋಡ್ತಾ ಇರ್ಬೇಕಾದ್ರೆ ಅವ್ರು ಯಾರು ಮೇಡಮ್ ಏನೋ ಎಚ್ಚರಿಕೆ ಅಂತಿದೆ ಹಿಂದೆ ನೋಡಿ ಅಂತ. ಅದ್ ಆಕ್ಚುಲಿ ಅವ್ರು ಬರ್ದಿರೋದ್ ನಂಗೆ ಅದು ಕನ್ನಡ ಸರಿಯಾಗಿ ಅರ್ಥನೂ ಆಗ್ಲಿಲ್ಲ. ಅವರು ಓದಿ ಹೇಳಿದ್ರು. ಆಕ್ಚುಲಿ ಅದ್ರಲ್ಲಿ ಫ್ರಮ್ ಅಡ್ರೆಸ್ಸೇ ಇಲ್ಲ, ಬರೀ ಟು ಅಡ್ರೆಸ್ ಮಾತ್ರ ಇದೆ. ಪೋಸ್ಟ್ ಅಲ್ಲಿ ಬಂದಿತ್ತು ಲೆಟರ್. ಓಹೋ, ಏನಂತ ಬರ್ದ ಮೇಡಮ್? ಏನಂತ ಬರ್ದಿದ್ದಾರೆ? ಅಲ್ಲ ಇರ್ಲಿ ಹೇಳಿ, ಕ್ಯಾಶುವಲ್ ಆಗಿ ಕೇಳ್ತೇನೆ ಹೇಳಿ ಮೇಡಮ್, ಫ್ರೆಂಡ್ಲಿ ಆಗಿ ಸುಮ್ಮನಿರಿ ರಾಜಪ್ಪ. ಇರ್ಲಿ ಹೇಳಿ ಮೇಡಮ್, ಪರವಾಗಿಲ್ಲ. ನಾವು ಯಾವ್ದು ರಿವ್ಯೂ ಮಾಡಕ್ ಹೋಗಲ್ಲ, ಹೇಳಿ ಮೇಡಮ್. ಅದೇ ಒಂದ್ ಥ್ರೆಟ್ ತರದ್ದು ಅಂದ್ರೆ ಥ್ರೆಟ್ ಅಲ್ಲ, ಅದ್ ಆಕ್ಚುಲಿ ಅವ್ರು ಯಾರೋ ಒಳ್ಳೆಯವ್ರೆ ಅನ್ಸುತ್ತೆ, ಮೇಡಮ್ ಹುಷಾರಾಗಿರಿ ಹಿಂಗಿಂಗೆ ಅಂತ